ತಿಂಗಳ ಮೊದಲ ದಿನ ಎಂದರೆ ಸಾಮಾನ್ಯವಾಗಿ ಹೊಸ ಆರಂಭ ಎಂದು ನಾವು ಭಾವಿಸುತ್ತೇವೆ. ಆದರೆ ಮೇ 1, 2026 ಒಂದು ಸಾಮಾನ್ಯ ದಿನವಲ್ಲ. ಈ ದಿನದಿಂದ ದೇಶಾದ್ಯಂತ ಹಲವಾರು ಪ್ರಮುಖ ನಿಯಮಗಳು ಜಾರಿಗೆ ಬರುತ್ತಿವೆ. ಇವು ಕೇವಲ ಸರ್ಕಾರದ ಪ್ರಕಟಣೆಗಳಲ್ಲ, ನಿಮ್ಮ ಹಣಕಾಸು, ಡಿಜಿಟಲ್ ಸುರಕ್ಷತೆ, ಬ್ಯಾಂಕಿಂಗ್ ವ್ಯವಹಾರಗಳು ಮತ್ತು ದಿನನಿತ್ಯದ ಜೀವನ ಮೇಲೆ ನೇರ ಪರಿಣಾಮ ಬೀರುವ ಬದಲಾವಣೆಗಳಾಗಿವೆ. ನೀವು ಮನೆಯಲ್ಲಿ LPG ಗ್ಯಾಸ್ ಬಳಕೆ ಮಾಡ್ತೀರಾ? ಬ್ಯಾಂಕ್ ಖಾತೆ ಇದೆಯಾ? UPI ಮೂಲಕ ಹಣ ಕಳುಹಿಸುತ್ತೀರಾ? ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಹೊಂದಿದ್ದೀರಾ? ಅಥವಾ ಪಿಂಚಣಿ ಪಡೆಯುತ್ತೀರಾ? ಹೌದು ಎಂದಾದರೆ ಈ ಮಾಹಿತಿ ನಿಮಗಾಗಿ ಅತ್ಯಂತ ಮಹತ್ವದ್ದು. ಸರ್ಕಾರವು ಈ ಬಾರಿ ಕಠಿಣ ಕ್ರಮಗಳನ್ನು ಕೈಗೊಂಡಿದೆ. ಆನ್ಲೈನ್ ಗೇಮಿಂಗ್, ಬ್ಯಾಂಕಿಂಗ್, ಆದಾಯ ತೆರಿಗೆ, ಸೋಷಿಯಲ್ ಮೀಡಿಯಾ ಮತ್ತು ಹೂಡಿಕೆ ಕ್ಷೇತ್ರಗಳಲ್ಲಿ ದೊಡ್ಡ ಬದಲಾವಣೆಗಳನ್ನು ತಂದಿದೆ. ಈ ಬದಲಾವಣೆಗಳನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೆ ನೀವು ದಂಡ ಅಥವಾ ನಷ್ಟ ಅನುಭವಿಸುವ ಸಾಧ್ಯತೆ ಇದೆ. 1. ಆನ್ಲೈನ್ ಗೇಮಿಂಗ್ ಮೇಲೆ ಕಠಿಣ ನಿಯಮ, ಹಣದ ಆಟಗಳಿಗೆ ಬ್ರೇಕ್. ಇತ್ತೀಚೆಗೆ ಆನ್ಲೈನ್ ಗೇಮಿಂಗ್ ತುಂಬಾ ವೇಗವಾಗಿ ಬೆಳೆಯುತ್ತಿದೆ. ಆದರೆ ಇದರ ಜೊತೆಗೆ ಹಣ ಕಳೆದುಕೊಳ್ಳುವ ಅಪಾಯ ಮತ್ತು ಮೋಸ ಪ್ರಕರಣಗಳು ಹೆಚ್ಚಾಗಿವೆ. ಇದನ್ನು ತಡೆಯಲು ಸರ್ಕಾರವು ದೊಡ್ಡ ನಿರ್ಧಾರ ತೆಗೆದುಕೊಂಡಿದೆ. ಈಗಿನಿಂದ ರಿಯಲ್ ಮನಿ ಗೇಮ್ಸ್, ಹಣ ಹಾಕಿ ಆಡುವ ಆಟಗಳು ಕಠಿಣ ನಿಯಂತ್ರಣ. ಕೆಲವು ಗೇಮ್ಸ್ ನಿಷೇಧ ಅಥವಾ ಕಠಿಣ ವರ್ಗೀಕರಣಕ್ಕೆ ಒಳಪಡಿಸಲಾಗುತ್ತದೆ. ಫೇಸ್ಬುಕ್, ಯೂಟ್ಯೂಬ್ ಮುಂತಾದ ಪ್ಲಾಟ್ಫಾರ್ಮ್ಗಳಲ್ಲಿ ಬೆಟ್ಟಿಂಗ್ ಆ್ಯಪ್ ಜಾಹೀರಾತುಗಳಿಗೆ ನಿಷೇಧ. ಇದು ಸಾಕಷ್ಟೇ ಅಲ್ಲ. ನಿಯಮ ಉಲ್ಲಂಘಿಸಿದರೆ 1 ಕೋಟಿ ರೂಪಾಯಿಂದ 2 ಕೋಟಿ ರೂಪಾಯಿ ತನಕ ದಂಡ, 3 ರಿಂದ 5 ವರ್ಷಗಳ ಜೈಲು ಶಿಕ್ಷೆ. ಅಂದರೆ ಇದು ಕೇವಲ ನಿಯಮವಲ್ಲ, ಗಂಭೀರ ಎಚ್ಚರಿಕೆ. 2. ಬ್ಯಾಂಕಿಂಗ್ ಮತ್ತು ಡಿಜಿಟಲ್ ಪಾವತಿ ಹೊಸ ಸುರಕ್ಷತಾ ನಿಯಮಗಳು. ಇಂದಿನ ಕಾಲದಲ್ಲಿ ಎಲ್ಲರೂ UPI, ನೆಟ್ ಬ್ಯಾಂಕಿಂಗ್ ಬಳಸ್ತಿದ್ದಾರೆ. ಆದರೆ ಇದರಿಂದ ಡಿಜಿಟಲ್ ವಂಚನೆ ಪ್ರಕರಣಗಳು ಹೆಚ್ಚಾಗಿವೆ. ಇದನ್ನು ನಿಯಂತ್ರಿಸಲು 2 ಹಂತದ ದೃಢೀಕರಣ 2FA ಕಡ್ಡಾಯ. ಇನ್ನು ಮುಂದೆ ಕೇವಲ ಪಿನ್ ಹಾಕಿದರೆ ಸಾಕಾಗುವುದಿಲ್ಲ, OTP ಅಥವಾ ಬಯೋಮೆಟ್ರಿಕ್ ಪರಿಶೀಲನೆ ಅಗತ್ಯ. ಇದು ನಿಮ್ಮ ಹಣವನ್ನು ಸುರಕ್ಷಿತವಾಗಿಡಲು ಸಹಾಯಕ. ATM ಮತ್ತು UPI ಹೊಸ ನಿಯಮಗಳು. UPI ಮೂಲಕ ATMನಿಂದ ಹಣ ತೆಗೆಯುವ ಸೌಲಭ್ಯಕ್ಕೆ ಮಿತಿ. ತಿಂಗಳ ಮಿತಿಯನ್ನು ಮೀರಿ ಬಳಕೆ ಮಾಡಿದರೆ ಪ್ರತಿ ಟ್ರಾನ್ಸಾಕ್ಷನ್ಗೆ 17 ರೂಪಾಯಿಯಿಂದ 21 ರೂಪಾಯಿ ಶುಲ್ಕ. ಅಂದರೆ ಫ್ರೀ ಎನ್ನುವ ಕಲ್ಪನೆಗೆ ಈಗ ಕಡಿವಾಣ. 3. ಆದಾಯ ತೆರಿಗೆ ಇಲಾಖೆಯ ಕಣ್ಣು ನಿಮ್ಮ ಮೇಲೆ. ಸರ್ಕಾರ ಈಗ ನಿಮ್ಮ ಹಣಕಾಸಿನ ಚಟುವಟಿಕೆಗಳ ಮೇಲೆ ಹೆಚ್ಚಿನ ನಿಗಾ ವಹಿಸುತ್ತಿದೆ. ಹೊಸ ನಿಯಮ ಏನು? 1 ವರ್ಷದಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ನಗದು ಡೆಪಾಸಿಟ್ ಅಥವಾ ವಿತ್ಡ್ರಾ ಮಾಡಿದರೆ ಪ್ಯಾನ್ ಕಾರ್ಡ್ ಮಾಹಿತಿ ಕಡ್ಡಾಯ. ಇದರ ಉದ್ದೇಶ ಅಕ್ರಮ ಹಣ ವರ್ಗಾವಣೆ ತಡೆಯುವುದು, ತೆರಿಗೆ ತಪ್ಪಿಸುವವರನ್ನು ಪತ್ತೆ ಹಚ್ಚುವುದು. ಗಮನಿಸಿ, ಪ್ಯಾನ್ ನೀಡದಿದ್ದರೆ ನಿಮ್ಮ ವ್ಯವಹಾರವೇ ನಿಲ್ಲಬಹುದು. ಪ್ರಮುಖ ಎಚ್ಚರಿಕೆ: ಈ ಎಲ್ಲಾ ನಿಯಮಗಳು ಕೇವಲ ಪ್ರಕಟಣೆಗಳಲ್ಲ, ಇವು ನಿಮ್ಮ ಜೀವನದ ಭಾಗವಾಗಲಿವೆ. ನೀವು ಸಿದ್ಧರಾಗಿದ್ದೀರಾ? ಇಲ್ಲದಿದ್ದರೆ ಈಗಲೇ ತಿಳಿದುಕೊಳ್ಳಿ, ಇಲ್ಲವಾದರೆ ಮುಂದೆ ಸಮಸ್ಯೆ ಎದುರಿಸಬಹುದು. 4. ಸೋಷಿಯಲ್ ಮೀಡಿಯಾ ಬಳಕೆದಾರರಿಗೆ ದೊಡ್ಡ ಎಚ್ಚರಿಕೆ. ಇಂದಿನ ದಿನಗಳಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಬಳಸದೇ ಇರುವವರು ವಿರಳ. ಆದರೆ ಇದೇ ಪ್ಲಾಟ್ಫಾರ್ಮ್ಗಳಲ್ಲಿ ತಪ್ಪು ಮಾಹಿತಿ, ಡೀಪ್ಫೇಕ್ ವಿಡಿಯೋಗಳು ಮತ್ತು AI ಮೂಲಕ ಸೃಷ್ಟಿಸಿದ ಫೋಟೋಗಳು ಹೆಚ್ಚಾಗಿವೆ. ಇದನ್ನು ತಡೆಯಲು ಸರ್ಕಾರ ಹೊಸ IT ರೂಲ್ಸ್ 2026 ಜಾರಿಗೆ ತಂದಿದೆ. ಹೊಸ ನಿಯಮಗಳು ಏನು? ಯಾವುದೇ AI ಮೂಲಕ ನಿರ್ಮಿತ ವಿಡಿಯೋ ಅಥವಾ ಫೋಟೋಗೆ AI ಜನರೇಟೆಡ್ ಎಂಬ ಲೇಬಲ್ ಕಡ್ಡಾಯ. ತಪ್ಪು ಮಾಹಿತಿ, ಫೇಕ್ ನ್ಯೂಸ್ ಅಥವಾ ಅಶ್ಲೀಲ ಡೀಪ್ಫೇಕ್ ಕಂಟೆಂಟ್ ಕಂಡುಬಂದರೆ ಯಾವ ಸಮಯದೊಳಗೆ? 3 ಗಂಟೆಯೊಳಗೆ ಪ್ಲಾಟ್ಫಾರ್ಮ್ಗಳು ಅದನ್ನು ಡಿಲೀಟ್ ಮಾಡಬೇಕು. ಅಂದರೆ ಇನ್ನು ಮುಂದೆ ಯಾರಾದರೂ ನಕಲಿ ವಿಡಿಯೋ ಅಥವಾ ಫೋಟೋ ಹಾಕಿದರೆ ಅದು ಹೆಚ್ಚು ಸಮಯ ಉಳಿಯುವುದಿಲ್ಲ. ಇದು ಸಾಮಾನ್ಯ ಜನರಿಗೆ ರಕ್ಷಣೆ ನೀಡುತ್ತದೆ, ಆದರೆ ಕಂಟೆಂಟ್ ಕ್ರಿಯೇಟರ್ಗಳಿಗೆ ಇದು ದೊಡ್ಡ ಜವಾಬ್ದಾರಿ. 5. ಹೂಡಿಕೆದಾರರಿಗೆ ಹೊಸ ಅವಕಾಶ, ಆದರೆ ಜಾಗ್ರತೆ ಬೇಕು. ಹೂಡಿಕೆ ಮಾಡುವವರು ಗಮನಿಸಿ, ಸೆಬಿ ಇದೀಗ ಹೊಸ ರೀತಿಯ ಫಂಡ್ಸ್ ಪರಿಚಯಿಸುತ್ತಿದೆ. ಲೈಫ್ ಸೈಕಲ್ ಫಂಡ್ಸ್ ಅಂದರೆ ಏನು? ನಿಮ್ಮ ವಯಸ್ಸಿನ ಆಧಾರದ ಮೇಲೆ ಹೂಡಿಕೆ ಬದಲಾಗುತ್ತದೆ. ಯುವಕರಿಗೆ ಹೆಚ್ಚು ರಿಸ್ಕ್ ಇರುವ ಈಕ್ವಿಟಿ, ವಯಸ್ಸಾದಂತೆ ಸುರಕ್ಷಿತ ಬಾಂಡ್ಸ್ ಅಥವಾ ಡೆಟ್. ಅಂದರೆ ನೀವು ಸ್ವತಃ ಮ್ಯಾನೇಜ್ ಮಾಡಬೇಕಾಗಿಲ್ಲ, ಸಿಸ್ಟಮ್ ಸ್ವಯಂ ಬದಲಾಯಿಸುತ್ತದೆ. 5. ಆನ್ಲೈನ್ ಗೇಮಿಂಗ್ ಗೆದ್ದ ಹಣಕ್ಕೆ 30% ಟ್ಯಾಕ್ಸ್. ಇದು ಬಹಳ ಜನರಿಗೆ ಶಾಕ್ ಕೊಡಬಹುದಾದ ಸುದ್ದಿ. ಶುಮೆ, ನೀವು ಆನ್ಲೈನ್ ಗೇಮ್ಸ್ ಆಡುತ್ತಾ ಹಣ ಗೆದ್ದರೆ 30% ಟ್ಯಾಕ್ಸ್ ಕಡ್ಡಾಯವಾಗಿ ಕಡಿತವಾಗುತ್ತದೆ. ಅಂದರೆ 1000 ರೂಪಾಯಿ ಗೆದ್ದರೆ ನಿಮ್ಮ ಕೈಗೆ ಬರುವುದು ಕೇವಲ 700 ರೂಪಾಯಿ ಮಾತ್ರ. ಶಿಮೆ, ಇದರಿಂದ ಗೇಮಿಂಗ್ ಮೂಲಕ ಹಣ ಸಂಪಾದನೆ ಮಾಡಲು ಯೋಚಿಸುವವರು ಈಗ 2 ಬಾರಿ ಯೋಚಿಸಬೇಕು.
ಕೊನೆಯ ಮಾತು. ಈ ಬದಲಾವಣೆಗಳನ್ನು ಲೈಟಾಗಿ ತೆಗೆದುಕೊಳ್ಳಬೇಡಿ. ಮೇ 1, 2026ರಿಂದ ಜಾರಿಯಾದ ಈ ನಿಯಮಗಳು ನಿಮ್ಮ ಹಣದ ವ್ಯವಹಾರಗಳನ್ನು ನಿಯಂತ್ರಿಸುತ್ತದೆ, ನಿಮ್ಮ ಡಿಜಿಟಲ್ ಸುರಕ್ಷತೆಯನ್ನು ಹೆಚ್ಚಿಸುತ್ತದೆ, ನಿಮ್ಮ ಆನ್ಲೈನ್ ಚಟುವಟಿಕೆಗಳ ಮೇಲೆ ನಿಗಾ ಇಡುತ್ತದೆ. ಆದರೆ ನೀವು ತಿಳಿದುಕೊಳ್ಳದಿದ್ದರೆ ದಂಡ ಎದುರಿಸಬಹುದು, ನಿಮ್ಮ ಹಣ ನಷ್ಟವಾಗಬಹುದು, ಕಾನೂನು ಸಮಸ್ಯೆಗೂ ಸಿಲುಕಬಹುದು. ಈಗ ನಿಮ್ಮ ಅಭಿಪ್ರಾಯ ಏನು? ಈ ಎಲ್ಲಾ ಬದಲಾವಣೆಗಳಲ್ಲಿ ನಿಮಗೆ ಯಾವುದು ಹೆಚ್ಚು ಶಾಕ್ ಕೊಟ್ಟಿತು? ಯಾವ ನಿಯಮ ನಿಮಗೆ ಉಪಯುಕ್ತವೆನಿಸಿತು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಕೊನೆಯ ಭಾಗ. ಈ ಬದಲಾವಣೆಗಳು ನಿಮ್ಮ ಭವಿಷ್ಯವನ್ನು ಹೇಗೆ ಬದಲಾಯಿಸುತ್ತವೆ? ಸ್ನೇಹಿತರೆ, ನಾವು ನೋಡಿದಂತೆ ಮೇ 1, 2026ರಿಂದ ಜಾರಿಯಾದ ಈ ಹೊಸ ನಿಯಮಗಳು ಸಾಮಾನ್ಯ ಅಪ್ಡೇಟುಗಳಲ್ಲ. ಇವು ನಿಮ್ಮ ಪ್ರತಿದಿನದ ಜೀವನ, ಹಣಕಾಸು ನಿರ್ವಹಣೆ, ಡಿಜಿಟಲ್ ಸುರಕ್ಷತೆ ಮತ್ತು ಆನ್ಲೈನ್ ಚಟುವಟಿಕೆಗಳ ಮೇಲೆ ನೇರ ಪರಿಣಾಮ ಬೀರುವ ಮಹತ್ವದ ಬದಲಾವಣೆಗಳು. ಈಗ ಒಂದು ವಿಷಯ ಸ್ಪಷ್ಟ: ಇದು ಕೇವಲ ಸರ್ಕಾರದ ನಿಯಮವಲ್ಲ, ಇದು ನಿಮ್ಮ ಜವಾಬ್ದಾರಿ ಕೂಡ. ಅತ್ಯಂತ ನೀವು ಈಗಲೇ ಮಾಡಬೇಕಾದವು: ಯುಪಿಐ ಮತ್ತು ಬ್ಯಾಂಕಿಂಗ್ ವ್ಯವಹಾರಗಳಲ್ಲಿ ಹೆಚ್ಚಿನ ಸುರಕ್ಷತೆ ಪಾಲಿಸಿ. ಪ್ಯಾನ್ ಮತ್ತು ಆಧಾರ್ ಮಾಹಿತಿ ಸರಿಯಾಗಿ ಲಿಂಕ್ ಆಗಿದೆಯೇ ಚೆಕ್ ಮಾಡಿ. ಆನ್ಲೈನ್ ಗೇಮಿಂಗ್ ಅಥವಾ ಬೆಟ್ಟಿಂಗ್ ಆಪ್ಗಳಿಂದ ದೂರವಿರಿ. ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡುವ ವಿಷಯದ ಬಗ್ಗೆ ಜಾಗೃತೆ ವಹಿಸಿ. ಒಂದು ಸಣ್ಣ ತಪ್ಪು ದೊಡ್ಡ ನಷ್ಟ. ಇಂದಿನ ಡಿಜಿಟಲ್ ಯುಗದಲ್ಲಿ ಒಂದು ಕ್ಲಿಕ್ನಲ್ಲೇ ಹಣ ಹೋಗಬಹುದು, ಒಂದು ಪೋಸ್ಟ್ನಿಂದ ಕಾನೂನು ಸಮಸ್ಯೆ ಬರಬಹುದು. ಆದ್ದರಿಂದ ಜಾಗ್ರತೆ, ರಕ್ಷಣೆ. ನಿಮ್ಮ ಪಾತ್ರ ಮುಖ್ಯ. ನೀವು ಈ ಮಾಹಿತಿಯನ್ನು ತಿಳಿದುಕೊಂಡಿದ್ದೀರಿ. ಈಗ ಇದನ್ನು ನಿಮ್ಮ ಕುಟುಂಬ, ಸ್ನೇಹಿತರಿಗೂ ಹಂಚಿ. ಅವರಿಗೆ ಕೂಡ ಈ ಹೊಸ ನಿಯಮಗಳ ಬಗ್ಗೆ ಅರಿವು ಮೂಡಿಸಿ. ಇಂತಹ ಪ್ರತಿದಿನದ ಉಪಯುಕ್ತ ಮತ್ತು ಪ್ರಮುಖ ಸರ್ಕಾರಿ ಅಪ್ಡೇಟ್ಗಳು, ಹೊಸ ನಿಯಮಗಳು, ಯೋಜನೆಗಳ ಮಾಹಿತಿಯನ್ನು ತಪ್ಪಿಸಿಕೊಳ್ಳಬಾರದೆಂದರೆ ಈಗಲೇ PM ಸೇವಾ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತಿ. ಹೊಸ ವಿಡಿಯೋ ಬಂದ ಕೂಡಲೇ ನಿಮಗೆ ನೋಟಿಫಿಕೇಶನ್ ಸಿಗುತ್ತದೆ. ಜಾಗ್ರತೆ ಇರಿ, ಮಾಹಿತಿ ಹೊಂದಿರಿ ಮತ್ತು ನಿಮ್ಮ ಹಕ್ಕುಗಳನ್ನು ರಕ್ಷಿಸಿಕೊಳ್ಳಿ.